ಚುಕ್ಕಿ ರೋಗ. ಹೌದು ನೋಡಿ, ಇದು ಹಣ್ಣಿನ ಮೇಲೆ ಬಂದಿದೆ ಈಗ. ಸಣ್ಣ ಸಣ್ಣ ಡಾಟ್. ಹೌದು 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 ಹೌದು. ಹೀಗೆ ಬಂದರೆ ಹಣ್ಣು ಮಾರಲಿಕ್ಕೆ ಆಗುದಿಲ್ಲ, ಹಣ್ಣಾಗ್ತದೆ, ಸೇಲ್ ಮಾಡಲಿಕ್ಕೆ ಆಗುದಿಲ್ಲ. ರೋಗ ಅಂತ ಗೊತ್ತಾಗೋ ಟೈಮಲ್ಲಿ ಅದು ತುಂಬ ಸ್ಪ್ರೆಡ್ ಆಗಿದೆ. ಆದ್ರಿಂದ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ಅದರಲ್ಲೇ ಯೂಟ್ಯೂಬಲ್ಲಿ ಕೆಲವು ಮದ್ದು ಎಲ್ಲ ಸಿಗ್ತದೆ ತುಂಬ. ಇದಕ್ಕೆ ಸಿಸ್ಟಮಿಕ್ ಫಂಗಿಸೈಡ್ ಎಲ್ಲ ಹೊಡಿಬೇಕಾಗ್ತದೆ. ಅಡಿಕೆಗೆ ಬರೋ ರೋಗದ ಬಗ್ಗೆ ನಮಗೆ ಗೊತ್ತಿರ್ತದೆ, ಕಾಳುಮೆಣಸಿಗೆ ಬರೋ ರೋಗದ ಬಗ್ಗೆ ಗೊತ್ತಿರ್ತದೆ. ಈ ಹೊಸ ಬೆಳೆಗೆ ಹೊಸ ರೋಗದ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಆ ಕಾರಣಕ್ಕೋಸ್ಕರ ನೀವು ಯಾರ್ಯಾರು ಡ್ರ್ಯಾಗನ್ ಫ್ರೂಟ್ ಕನಿಷ್ಠ ಒಂದು 10 ಗಿಡ ಅದರ ಮನೆ ಪಕ್ಕದಲ್ಲಿ ನೆಟ್ಟಿದ್ರಿ. ರೋಗ ಅಂದರೆ ಅದೊಂದು ವಿಶೇಷ ರೋಗ. ಈಗ ನಾನು ಕೆಲವು ವಿಡಿಯೋಗಳಲ್ಲಿ ನೋಡಿದೆ, ಅದು ಇಲ್ಲಿ ಮಾತ್ರ ಅಲ್ಲ, ಥೈಲ್ಯಾಂಡ್, ಚೈನಾದಲ್ಲೂ ಬಂದಿದೆ ಅಂತೆ, ಮತ್ತೆ ನಮ್ಮ ಭಾರತ ದೇಶದ ವಿವಿಧ ಜಾಗದಲ್ಲಿ ಬಂದಿದೆ. ಇದು ನನ್ನಿಂದ ಹೋದ ವರ್ಷ ಸಹ ಗಿಡ ಕೊಂಡೋಗಿ ಒಂದು 4 ಕಂಬ ಮಾಡಿದ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ನಾರಾವಿ ಪಕ್ಕದಲ್ಲಿದ್ದೇನೆ. ಇದಕ್ಕಿಂತ ಒಂದು 4-5 ದಿನಕ್ಕಿಂತ ಮೊದಲು ಮ್ಯಾಕ್ಸಿಮ್ ಮ್ಯಾನೇಜರ್ಸ್ ಅಂತ ಹೇಳುವಂಥ ಒಬ್ಬ ಕೃಷಿಕರ ಹಣ್ಣಿನ ತೋಟವನ್ನು ನಿಮಗೆ ತೋರಿಸಿದೆ. ಇವತ್ತು ನಾನು ಒಂದು ತೋಟದ ಒಂದು ರೋಗ ಬಂದರೆ ಅದರ ನೆಗೆಟಿವ್ ಸಮಸ್ಯೆಗಳು ಏನಾಗುತ್ತೆ ಅನ್ನುವಂಥ ತೋರಿಸ್ತೇನೆ. ಯಾಕೆ ತೋರಿಸ್ತೇನೆ ಅಂತ, ಡ್ರ್ಯಾಗನ್ ಫ್ರೂಟು ಅನ್ನುವಂಥದ್ದು ಇವತ್ತು ಎಲ್ಲ ಮೀರಿ ಬೆಳೀತಿದೆ, ಎಲ್ಲರೂ ಡ್ರ್ಯಾಗನ್ ಹಾಕಲಿಕ್ಕೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ತೋಟ ಹೇಗೆ ಆಗ್ಬೋದು ಅನ್ನೋದಕ್ಕೆ ಈ ತೋಟವು ಕೂಡ ಉದಾಹರಣೆ. ಯಾಕಂದರೆ ಇದು ಹೊಸ ಬೆಳೆ. ಅಡಿಕೆಗೆ ಬರೋ ರೋಗದ ಬಗ್ಗೆ ನಮಗೆ ಗೊತ್ತಿರ್ತದೆ, ಕಾಳುಮೆಣಸಿಗೆ ಬರೋ ರೋಗದ ಬಗ್ಗೆ ಗೊತ್ತಿರ್ತದೆ. ಈ ಹೊಸ ಬೆಳೆಗೆ ಹೊಸ ರೋಗದ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಆ ಕಾರಣಕ್ಕೋಸ್ಕರ ನೀವು ಯಾರ್ಯಾರು ಡ್ರ್ಯಾಗನ್ ಫ್ರೂಟು ಕನಿಷ್ಠ ಒಂದು 10 ಗಿಡ ಅದರ ಮನೆ ಪಕ್ಕದಲ್ಲಿ ನೆಟ್ಟಿದ್ರಿ, ಅವರೆಲ್ಲರೂ ಕೂಡ ಸ್ವಲ್ಪ ಜಾಗ್ರತೆ ಮಾಡಿಕೊಂಡ್ರೆ ಈ ರೀತಿಯ ಅನಾಹುತಗಳನ್ನು ತಪ್ಪಿಸ್ಬೋದು, ಅಥವಾ ಅದಕ್ಕೆ ಪ್ರಿವೆನ್ಷನ್ ಜಾಗ್ರತೆಯನ್ನು ಮಾಡ್ಬೋದು ಅನ್ನುವಂಥದ್ದು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಮ್ಯಾಕ್ಸಿಮ್ ಮ್ಯಾನೇಜರ್ಸ್ ಅವರ ತೋಟಕ್ಕೆ. ಇವರ ತೋಟದಲ್ಲಿ ಈ ರೀತಿ ರೋಗಗಳಾಗಿ ಹಾಳಾಗಿರುವಂಥದ್ದು ನೋಡ್ಬೋದು. ಇದು ಹೇಗೆ ರೋಗ ಬಂತು, ಇದರ ರೋಗದ ಲಕ್ಷಣಗಳೇನು, ಮತ್ತು ಇದಕ್ಕೆ ಏನು ಪ್ರಿವೆನ್ಷನ್, ಇದಕ್ಕೆ ಏನು ಮದ್ದು ಮಾಡಬೇಕು, ಅದರ ಬಗ್ಗೆ ಸರ್ ಜೊತೆ ಮಾತುಕತೆ ಮಾಡ್ತಾ. ಮ್ಯಾಕ್ಸಿಮ್ ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಸೌಖ್ಯ. ಯಾವಾಗಲೂ ನಾವು ಕೃಷಿಯ ಪಾಸಿಟಿವ್ ಸಂಗತಿಗಳನ್ನು ತೋರಿಸ್ತೇವೆ. ಅಂಥದ್ರಲ್ಲಿ ಕೆಲವೊಂದು ಬಾರಿ ಅನಿವಾರ್ಯವಾಗಿ ಕೃಷಿಯ ಸಮಸ್ಯೆಗಳನ್ನು ತೋರಿಸಬೇಕಾಗತ್ತೆ. ಯಾಕಂದರೆ ಈಗ ನೀವು ಸಮಸ್ಯೆಯನ್ನು ಅದರಿಂದ ಒಂದು ಹೊಡೆತವನ್ನು ತಿಂತೀರಿ. ಇದು ಬೇರೆಯವ್ರಿಗೆ ಗೊತ್ತಾದರೆ ಅವರು ಸ್ವಲ್ಪ ಜಾಗೃತಿ ಮಾಡ್ಕೊಳ್ಬೋದು. ಬುಡಕ್ಕೆ ನೀರು ಬಂದಾಗ ಹೇಳೋದಕ್ಕಿಂತ ಮೊದಲೇ ನಾವು ಸ್ವಲ್ಪ ಸಿದ್ಧತೆ ಮಾಡ್ಕೋಬೋದು ಅಂತ. ಹೇಗೆ ಒಂದು ಬಾರಿ ಒಂದು ಯೂನಿಫಾರ್ಮ್ ಆಗಿ ಪ್ರತಿ ಒಂದು ಗಿಡದಲ್ಲೂ ಕೂಡ ಈ ರೋಗ ವ್ಯಾಪಿಸಿದೆ. ಈ ರೋಗ ಏನು ಮತ್ತು ಇದು ಹೇಗೆ ಬಂತಿಲ್ಲಿ, ಇದಕ್ಕೆ ಎಷ್ಟು ವರ್ಷ ಆಯ್ತು ತೋಟಕ್ಕೆ? ನಾನು 2022 ಏಪ್ರಿಲಲ್ಲಿ ಇಲ್ಲಿ ಪ್ಲಾಂಟಿಂಗ್ ಮಾಡಿದೆ. ಆವಾಗ ಅಷ್ಟೊಂದು ಡ್ರ್ಯಾಗನ್ ಫ್ರೂಟ್ ಇದ್ದು ಕೃಷಿ ಇರಲಿಲ್ಲ. ನಾರಾವಿಯಲ್ಲಿ ನಾನೇ ದೊಡ್ಡ ಮಟ್ಟದಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ನಾನು ಬೆಂಗಳೂರಿಂದ ಗಿಡ ತಂದು ಇಲ್ಲಿ ತೋಟ ಮಾಡಿದ್ದು. ಆದರೆ ನನಗೆ ಅದು ಡ್ರ್ಯಾಗನ್ ಫ್ರೂಟ್ ತೋಟ ಕೈ ಹಿಡಿದಿದೆ. ಮೊದಲಿನ ವರ್ಷವೇ ನನಗೆ ಒಂದೇ ವರ್ಷದಲ್ಲಿ ಸುಮಾರು 80,000 ಫ್ರೂಟ್ಸ್ ಸೇಲ್ ಮಾಡಿದೆ ನಾನು, ಒಂದು 200 ಕಂಬದಲ್ಲಿ. ಈಗ 260 ಕಂಬದವರೆಗೆ ಉಂಟು. ಸೆಕೆಂಡ್ ವರ್ಷ ನನಗೆ ಒಂದು 16 ಕ್ವಿಂಟಲ್ ಆಗಿ ಸುಮಾರು 2,10,000 ವರಮಾನ ಬಂದಿದೆ. ಥರ್ಡ್ ವರ್ಷ ಇಲ್ಲಿ ಅಧಿಕ ಮಳೆ ಇದ್ದುದರಿಂದ ಇದಕ್ಕೆ ರೋಗ ಬಂತು. ರೋಗ ಅಂದರೆ ಅದೊಂದು ವಿಶೇಷ ರೋಗ. ಈಗ ನಾನು ಕೆಲವು ವಿಡಿಯೋಗಳಲ್ಲಿ ನೋಡಿದೆ, ಅದು ಇಲ್ಲಿ ಮಾತ್ರ ಅಲ್ಲ, ಥೈಲ್ಯಾಂಡ್, ಚೈನಾದಲ್ಲೂ ಬಂದಿದೆ ಅಂತೆ, ಮತ್ತೆ ನಮ್ಮ ಭಾರತ ದೇಶದ ವಿವಿಧ ಜಾಗದಲ್ಲಿ ಬಂದಿದೆ. ಇದು ನನ್ನಿಂದ ಹೋದ ವರ್ಷ ಸಹ ಗಿಡ ಕೊಂಡೋಗಿ ಒಂದು 4 ಕಂಬ ಮಾಡಿದವರಿಗೆ ಬರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಇರುವಾಗ ಇದು ಒಂದಲ್ಲ ಒಂದು ಕಂಬದಲ್ಲಿ ರೋಗ ಇರ್ತದೆ. ಅದು ನಾವು ಒಂದು ಕಡೆ ಕಂಟ್ರೋಲ್ ಮಾಡಿದ್ರೆ ಇನ್ನೊಂದು ಕಡೆ ಬರ್ತಾ ಇರ್ತದೆ. ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ. ಇದು ಸಂಪೂರ್ಣ ಈಗ ತೋಟ ನಷ್ಟ ಆಗಿದೆ. ಇದು ಮೊದಲು ಈ ಗಿಡ ಚಿಗುರಲ್ಲಿ ಎಳೆತು ಚಿಗುರು ಬರುವಾಗ ಅದರಲ್ಲಿ ಡಾಟ್ 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 ಬರ್ತದೆ. ನಾನು ನನಗೆ ಫಸ್ಟಿಗೆ ಇದು ಹೊಸ ಕೃಷಿ ಆದ್ದರಿಂದ ನನಗೆ ಇದರ ರೋಗದ ಬಗ್ಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ. ನಾನು ಹಲವಾರು ವಿಡಿಯೋಗಳನ್ನು ನೋಡಿ ಮತ್ತೆ ಅದಕ್ಕೆ ಬೇಕಾದ ಮದ್ದೆಲ್ಲ ನಾನು ಪೇಸ್ಟ್ ಮಾಡಿದೆ ಬ್ರಷಲ್ಲಿ. ಯಾವ ಮದ್ದು? ಅದಕ್ಕೆ ಇದು ಸಾಫ್ ಅಂತ ಬರ್ತದೆ, ಫಂಗಿಸೈಡ್. ಹೌದು. ಅದರಲ್ಲಿ ಫಸ್ಟಿಗೆ ಕಂಟ್ರೋಲ್ ಆಯಿತು. ಒಮ್ಮೆ ಕಂಟ್ರೋಲ್ ಆದಾಗ ಇನ್ನೊಂದು ಕಡೆ ಕಾಣ್ತದೆ ರೋಗ. ಮತ್ತೆ ನಾನು ಚಿಗುರನ್ನು ಕಟ್ ಮಾಡಿ ಹೊರಗೆ ಡಿಸ್ಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ಅದು ಚಿಗುರು ಖಾಲಿ ಆದರೆ ಪುನಃ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಪುನಃ ಸಿಸ್ಟಮಿಕ್ ಫಂಗಿಸೈಡ್ ಹೊಡೆದೆ. ಅದರಲ್ಲೂ ಕಂಟ್ರೋಲ್, ಒಮ್ಮೆ ಕಂಟ್ರೋಲ್ ಆಗ್ತದೆ, ಪುನಃ ಬರ್ತದೆ. ಮತ್ತೆ ನಾನು ಬಿಟ್ಟೆ. ಈಗ ನಾನು ಈ ವರ್ಷ ನೋಡಿ ಮತ್ತೆ ನಾನು ಇದರದ್ದು ಈ ಜಾಗದ್ದು ಪ್ಲಾನ್ B ಸ್ಟಾರ್ಟ್ ಮಾಡಿದ್ದೇನೆ. ನಾನು ಈಗ ಆಲ್ರೆಡಿ ಗುಂಡಿ ತೆಗೆದಿದ್ದೇನೆ.
ಅದರಲ್ಲಿ ಬೇರೆ ವ್ಯವಸ್ಥೆ ಮಾಡೋದು ಈಗ. ಏನು ಅಂತ? ಇದಕ್ಕೆ ಧೂಪದ ಗಿಡ ಹಾಕಿ ನಾನು ಹಾಂ ಕರಿಮೆಣಸು ಹಾಕುವ ಅಂತಿದ್ದೇನೆ. ಹಾಂ ಈ ವರ್ಷ ಇದರಲ್ಲಿ ಫ್ರೂಟಿಂಗ್ ಆಗ್ತಾ ಉಂಟು. ಈಗ ಹಾಂ ನೋಡ್ತೇನೆ ಅದರಲ್ಲಿ ಫ್ರೂಟ್ ಮೇಲೆ ಸಹ ಡಾಟ್ ಬೀಳ್ತದೆ. ಹಾಂ ಇದು ಕೆಲವು ವಿಜ್ಞಾನಿಗಳು ಹೇಳುವ ಪ್ರಕಾರ ಎಲೆ ಚುಕ್ಕೆ ರೋಗ ಅಂತ ಹೇಳ್ತಾರೆ, ಮ್ಯೂಟೇಷನ್ ಆದಂಥ ವೈರಸ್ ಅಂತ. ಹಾಂ ಅದರಿಂದ ಇದು ಕಂಟ್ರೋಲಿಗೆ ಬರುವುದಿಲ್ಲ. ಹಾಂ ಅದಕ್ಕೋಸ್ಕರ ನಾನು ಇದು ಬಿಟ್ಟಿದ್ದೇನೆ ಆಲ್ರೆಡಿ. ಈಗ ಪ್ಲ್ಯಾನ್ ಬಿ ಸ್ಟಾರ್ಟ್ ಮಾಡಿದ್ದೇನೆ. ಓಹೋ, ಈಗ ಸರ್ ನೀವು ಬಿಟ್ಟಾಯಿತು, ನೀವು ಪ್ಲ್ಯಾನ್ ಬಿ ನೀವು ಮಾಡ್ತೀರಿ. ಹೌದು. ಆದರೆ ಈಗ ಯಾರಾದರೂ ಹೊಸ ತೋಟ ಮಾಡೋರಿಗೆ ಇದಕ್ಕೆ ಏನೇನು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನಿಮ್ಗೆ ಗೊತ್ತಿದ್ದ ಹಾಗೆ. ಹೌದು, ಖಂಡಿತವಾಗಿ. ಈಗ ಮುನ್ನೆಚ್ಚರಿಕೆ ಅಂದರೆ ಸ್ಟಾರ್ಟಿಂಗ್ ರೋಗ ಬರುವಾಗಲೇ ನಾವು ಕಂಟ್ರೋಲ್ ಮಾಡಬೇಕು. ಒಮ್ಮೆ ರೋಗ ಸ್ವಲ್ಪ ಸ್ಪ್ರೆಡ್ ಆಯ್ತಂದ್ರೆ, ನನಗೆ ಅಂದರೆ ಹೊಸ ತೋಟ ಆದ್ರಿಂದ ಫಸ್ಟಿಗೆ ಗೊತ್ತೇ ಆಗಲಿಲ್ಲ ಇದು ರೋಗ ಅಂತ. ರೋಗ ಅಂತ ಗೊತ್ತಾಗೋ ಟೈಮಲ್ಲಿ ಅದು ತುಂಬ ಸ್ಪ್ರೆಡ್ ಆಗಿದೆ. ಆದ್ರಿಂದ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ಅದರಲ್ಲೇ ಯೂಟ್ಯೂಬಲ್ಲೇ ಕೆಲವು ಮದ್ದು ಎಲ್ಲ ಸಿಗ್ತದೆ ತುಂಬ. ಇದಕ್ಕೆ ಸಿಸ್ಟಮಿಕ್ ಫಂಗಿಸೈಡ್ ಎಲ್ಲ ಹೊಡಿಬೇಕಾಗ್ತದೆ. ನಂದು ಆರ್ಗ್ಯಾನಿಕ್ ಕೃಷಿ, ನಾನು ಯಾವುದೇ ಕೆಮಿಕಲ್ ಯೂಸ್ ಮಾಡೋದಿಲ್ಲ, ಸ್ಪ್ರೇ ಸಹ ಯೂಸ್ ಮಾಡೋದಿಲ್ಲ. ಆದ್ರಿಂದ ನಾನು ಸ್ಟಾರ್ಟಿಂಗ್ ಕೆಮಿಕಲ್ಗೆ ಹೋಗಲಿಲ್ಲ. ನೀವು ಇದಕ್ಕೆ ಕೆಮಿಕಲ್ಗೆ ಹೋಗಲೇಬೇಕಾಗ್ತದೆ, ಉಳಿಸ್ಕೊಳ್ಬೇಕಾದ್ರೆ ಹೋಗಲೇಬೇಕಾಗ್ತದೆ. ಹೌದು, ನಾನು ಅದರಿಂದ ಇದರಲ್ಲಿ ನಂದು ರೋಗ ಜಾಸ್ತಿ ಆಯಿತು. ನಾನಂದರೆ ಸ್ಪ್ರೇ ಮಾಡಲಿಕ್ಕೆ ಹಿಂದೇಟು ಹಾಕಿದೆ 1 ವರ್ಷ. ಆವಾಗ ಎಲ್ಲ ಸ್ಪ್ರೆಡ್ ಆಗಿ ಆಯಿತು. ನಾನು ಆರ್ಗ್ಯಾನಿಕ್ ಟೈಪಲ್ಲೇ ಹೋದೆ, ಅದರಲ್ಲಿ ಕಂಟ್ರೋಲ್ ಆಗಲಿಲ್ಲ. ನಾನಂದರೆ ಬುಡಕ್ಕೆ ಏನು ಸಹ ಇಷ್ಟರವರೆಗೆ ಕೆಮಿಕಲ್ ಹಾಕಲಿಲ್ಲ, ಆರ್ಗ್ಯಾನಿಕ್ಕೇ ಹಾಕ್ತಾ ಇದ್ದೆ. ಮತ್ತು ಸ್ಪ್ರೇ ಸಹ ಮಾಡಲಿಲ್ಲ, ಇದಕ್ಕೆ ಅಗತ್ಯವೂ ಇರಲಿಲ್ಲ. ಆದ್ದರಿಂದ ನಂದು ಸ್ಪ್ರೆಡ್ ಆಯಿತು. ಈಗ ಇನ್ನೂ ಯಾರಿಗೂ ರೋಗ ಬರುವುದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಐಡೆಂಟಿಫೈ ಮಾಡಿ ಅದಕ್ಕೆ ಮೆಡಿಸಿನ್ ಮಾಡಬೇಕು. ಆ ರೋಗ ಒಮ್ಮೆ ಉಲ್ಬಣ ಆಯ್ತಂದರೆ ಅದು ಕಂಟ್ರೋಲ್ಗೆ ಬಿಲ್ಕುಲ್ ಬರೋದಿಲ್ಲ. ಈಗ ನೀವೀಗ ಇಷ್ಟು ಕೃಷಿಯನ್ನು ಮಾಡಿದಿರಿ. ಹೌದು. ನಿಮ್ಗೆ ಇಲ್ಲಿ ಸುತ್ತಮುತ್ತ ಕೆಲವರು ಆತ್ಮೀಯರು ಇದನ್ನು ಕೃಷಿ ಮಾಡಿದವರು ಸಿಕ್ಕಿರ್ಬೋದು. ಅವ್ರಿಗೆ ಯಾರಿಗಾದ್ರೂ ಬಂದು ಅವರೇನಾದರೂ ಇದಕ್ಕೆ ಕೌಂಟರ್ ಆಗಿ ಏನಾದರೂ ಮಾಡಿದಾರಾ? ಇಲ್ಲ, ನಮಗೆ ಕೆಲವು ದೊಡ್ಡ ತೋಟದವ್ರು ಬಂದೆ. ಇದು ಆ್ಯಕ್ಚುಲಿ ದೊಡ್ಡ ರೋಗದವರಿಗೆ ಎಲ್ಲ ರೋಗ ಬಂದಿದೆ. ಸಣ್ಣ ಒಂದು 10 ಗಿಡ ಮಾಡಿದವರಿಗೆ 10 ಕಂಬ ಮಾಡಿದವರಿಗೆಲ್ಲ ಇಲ್ಲ. ನನ್ನಿಂದಲೇ ಕೊಂಡೋದವರು ಗಿಡ ಎಷ್ಟು ಜನ ಇದ್ದಾರೆ, ಅವರಲ್ಲಿ ಎಲ್ಲ ಒಳ್ಳೇದುಂಟು ಗಿಡ, ನಾನು ನೋಡಿದ್ದೇನೆ. ಅದೇ ಇನ್ನೊಂದು ಇರ್ತದೆ, ನಮಗೆ ಬೇರೆ ಬೇರೆ ಕಡೆಯಿಂದ ವಿಸಿಟರ್ಸ್ ಬಂದು ಭೇಟಿ ಮಾಡ್ತಾರೆ, ತೋಟ ನೋಡ್ಲಿಕ್ಕೆ ಬರ್ತಾರೆ. ಅವರು ಎಲ್ಲಿಯ ರೋಗದ ತೋಟಕ್ಕೆ ಹೋಗಿ ಇಲ್ಲಿ ಬಂದಿರಬಹುದು, ಆಗ ಅವರ ಥ್ರೂ ರೋಗ ಬರಬಹುದು, ಹಾಗೆ ಆಗಿರ್ಲೂಬಹುದು. ಅದು ನಾನು ಸ್ಟಾರ್ಟಿಂಗ್ ಕಂಟ್ರೋಲ್ ಕೆಮಿಕಲ್ ಹೋಗದ ಕಾರಣ ಇದೆಲ್ಲ ಹೋಯ್ತು. ನೋಡಿ, ಇಲ್ಲಿ ಒಂದು ಉಂಟು ಸ್ಟಾರ್ಟಿಂಗ್ ಸ್ಟೇಜ್. ನೋಡಿ, ಇದು ಚಿಗುರು ಬಂದ ಕೂಡಲೇ ಇದು ಡಾಟ್ ಬೀಳ್ತದೆ, ಈ ರೀತಿ ಆಗ್ತದೆ, ಮತ್ತೆ ಅದು ಸ್ಪ್ರೆಡ್ ಆಗ್ತದೆ. ಸ್ಪ್ರೆಡ್ ಆಗಿ ಮತ್ತೆ ಕೊಳಿಲಿಕ್ಕೆ ಹೋಗುದು ಗ್ಯಾಂಗ್ರೀನ್. ಹೌದು, ಕೊಳಿತದೆ, ಕಡ್ಡಿ ಮಾತ್ರ. ಈಗ ಇದರ ಬಾಡಿ ಒಳಗೆ ಉಂಟಾದ್ರೆ ವೈರಸ್, ಅದು ನಾವು ಒಂದು ಕಡೆ ಇದು ಕಟ್ ಮಾಡಿ ಬಿಸಾಡಿ ಇದು ಮಾಡಿದ್ರು, ರೋಗ ಇದು ಮೆಡಿಸಿನ್ ಮಾಡಿದ್ರು, ಇನ್ನೊಂದು ಕಡೆಯಿಂದ ಬರ್ತದೆ. ಪ್ಯಾರಲರ್ ಆಗಿ ಪ್ರತಿ ಒಂದಕ್ಕೂ ಬಂದಿದೆ ಅಲ್ಲ? ಹೌದು, ಒಂದೇ ಒಂದಕ್ಕೆ ಬಾಕಿ ಅಂತ ಆಗಲಿಲ್ಲ. ಇಲ್ಲ, ಈಗ ಇಲ್ಲಿಗೆ ಆಗಿದೆ ಅಲ್ಲ ಸ್ವಲ್ಪ ಸ್ವಲ್ಪ. ಇದೇನಾದ್ರೂ ಈ ಬಾರಿ ಆಗುವ ಚಾನ್ಸಸ್ ಉಂಟಾ? ನೋಡ್ಬೇಕು. ಈಗ ಇದು ಫ್ಲವರಿಂಗ್ ಆಗಿ 3-4 ದಿವಸ ಆಯ್ತು ಅಷ್ಟೇ. ಇನ್ನು ಒಂದು 25 ದಿವಸ ಆಗಿ ಇದು ಹಣ್ಣಾಗ್ತದೆ. ಹಣ್ಣಾಗುವಾಗ ಹಣ್ಣಿನ ಮೇಲೆ ಸಹ ಡಾಟ್ ಬೀಳ್ತದೆ. ಹಾಗೆ ಬಿದ್ದರೆ ಅದು ಹೋಯ್ತು, ಇಲ್ಲದ್ರೆ ಅದು ಉಳಿತದೆ ಅಂತ ಲೆಕ್ಕ ಅಲ್ಲ. ಫಸ್ಟ್ ಎಲ್ಲ ಇದರ ಬಗ್ಗೆ ಹೇಳುವಾಗ ಇದು ಕಳ್ಳಿ ಗಿಡ, ಇದು ಹೇಗಾದ್ರೂ ಬದುಕ್ತದೆ ಹಾಗೆ ಹೀಗೆ ತುಂಬಾ ಜನರು ಹೇಳ್ತಿದ್ರು. ಹೌದು. ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಕಳ್ಳಿ ಗಿಡ ಹೌದು, ಇದಕ್ಕೆ ನೀರು ಕೊಡದಿದ್ರು ಆಗ್ತದೆ. ನಾನೀಗ 1 ವರ್ಷ ನೀರು ಗೊಬ್ಬರ ಏನು ಕೊಡ್ಲಿಲ್ಲ, ಆದ್ರೂ ಇದರಲ್ಲಿ ನೋಡಿ, ಇದರಲ್ಲಿ ಎಷ್ಟೊಂದು ಹೂಗಳು ಬಂದಿದೆ ನೋಡಿ. ಏನು ಒಂದು ಗೊಬ್ಬರ ಕೊಡ್ಲಿಲ್ಲ, ನೀರು ಕೊಡ್ಲಿಲ್ಲ ಈ ವರ್ಷ, ಅದು ಹಣ್ಣು ಬರ್ತದೆ. ಆದರೆ ಇದರಲ್ಲಿ ರೋಗ ಬಂದರೆ ಮಾತ್ರ ಕಂಟ್ರೋಲ್ ಆಗೋದಿಲ್ಲ ಅಲ್ಲ? ಹೌದು, ರೋಗವಿಲ್ಲ, ಒಂದು ವೇಳೆ ಬಂದರೆ ಕಂಟ್ರೋಲ್ ಆಗೋದಿಲ್ಲ. ಚುಕ್ಕಿ ರೋಗ. ಹೌದು, ನೋಡಿ, ಇದು ಹಣ್ಣಿನ ಮೇಲೆ ಬಂದಿದೆ ಈಗ. ಸಣ್ಣ ಸಣ್ಣ ಡಾಟ್. ಹೌದು. ಹೀಗೆ ಬಂದರೆ ಹಣ್ಣು ಮಾರಲಿಕ್ಕೆ ಆಗೋದಿಲ್ಲ, ಹಣ್ಣಾಗ್ತದೆ, ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಅದಕ್ಕೆ ಒಂದು ಬಾರಿ ಮೊನ್ನೆ ಕಳೆದ ಬಾರಿ ಎಲ್ಲ ಸುಮಾರು ರೇಟ್ ಡೌನ್ ಆಗಿತ್ತು. ಇದೀಗ ರೋಗ ವ್ಯಾಪಿಸಿದ್ರೆ ಇದರ ರೇಟ್ ರೈಸ್ ಆಗ್ಬೋದೇನೋ? ರೇಸ್ ಆಗ್ಬಹುದು. ಕೆಲವು ಕಡೆ ಇದು ರೋಗ ಉಂಟು ಈ ಸೈಡ್. ನಮ್ಮ ವೆದರ್ ಇಲ್ಲಿ ಸ್ವಲ್ಪ ಮಾಯಿಶ್ಚರ್ ಜಾಸ್ತಿ ಅಲ್ಲ ಮಳೆಗಾಲದಲ್ಲಿ. ನಾವು ಏರ್ ಮಾಡಿ ಮಾಡ್ತೇವೆ, ಅದೇ ಕೊಳೆಯುವುದಿಲ್ಲ. ಆದ್ರೆ ವೆದರ್ ಅಲ್ಲಿ ಫುಲ್ಲು ಕೋಲ್ಡ್ ಇರ್ತದಲ್ಲ, ಹಾಗಾಗಿ ನಮ್ಗೆ ರೋಗದ ಬಾಧೆ ಜಾಸ್ತಿ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಅಲ್ಲಿ. ಆ ಘಟ್ಟದ ಮೇಲೆ ಅಲ್ಲಿ ಮಳೆ ಕಮ್ಮಿ, ಅವರಿಗೆ ಅಷ್ಟೊಂದು ರೋಗದ ತೀವ್ರತೆ ಇಲ್ಲ, ಸ್ಟಾರ್ಟೇ ಆಗುದಿಲ್ಲ ರೋಗ. ಹೌದು. ನೋಡಿ ಸ್ನೇಹಿತರೆ, ಈ ರೀತಿಯ ಕಂಟೆಂಟ್ಗಳನ್ನು ತೋರಿಸುವಂಥದ್ದು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ಅಂತ ಯಾರಿಗಾದರೂ ಇಂಥದ್ದು ಮಾಡ್ತಾ ಇದ್ದವರಿಗೆ ಇದರದ್ದು ಲಕ್ಷಣಗಳು ಕಂಡ್ರೆ, ಮತ್ತು ಇದರದ್ದು ಏನಾದರೂ ಬಂದು ನೋಡಬೇಕಾದ್ರೆ ಒಂದು ಸಲ ಭೇಟಿ ಮಾಡಿ ನೋಡಿ. ಇವತ್ತು ನಂಬರ್ಗಳನ್ನ ಹಾಕಿರ್ತೇನೆ, ಯಾಕಂದರೆ ನಾಳೆ ನಿಮ್ಮ ತೋಟಗಳು ಲಾಸ್ ಆಗಬಾರ್ದಲ್ಲ, ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಮಾಡ್ತಿದ್ರೆ. ಆ ಕಾರಣಕ್ಕೋಸ್ಕರ
ಒಂದು ಮುನ್ನೆಚ್ಚರಿಕೆಯಾಗಿ ಒಂದು ಜನರಿಗೆ ಒಂದು ಅವೇರ್ನೆಸ್ ಮಾಡೋದಕ್ಕೋಸ್ಕರ ಈ ಕಂಟೆಂಟನ್ನು ನಾನು ನಿಮಗೆಲ್ಲರಿಗೂ ಕೊಟ್ಟಿರುವಂಥದ್ದು. ನೀವು ಈ ವಿಡಿಯೋನ ಖಂಡಿತವಾಗಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮತ್ತು ಎಲ್ಲ ಕರ್ನಾಟಕದ ಕೃಷಿ ಗ್ರೂಪ್ಗಳಿಗೆ ಶೇರ್ ಮಾಡಿ, ಯಾಕೆ ಚರ್ಚೆ ಆಗಲಿ ಇದರ ಬಗ್ಗೆ. ಮತ್ತು ಇದಕ್ಕೇನಾದರೂ ಮೆಡಿಸಿನ್ಗಳಿದ್ದರೆ ನೀವು ಕಮೆಂಟ್ ಮಾಡಬೇಕು ಅಂತ ತಿಳಿಸಿ ಅಲ್ವ ಸರ್? ಹೌದು ಹೌದು ಈಗ ಯಾರೋ ನೋಡೋರು ಇರ್ತಾರೆ, ಅವ್ರು ಇದನ್ನು ಮಾಡಿ ಇವನು ಸಕ್ಸಸ್ ಆಗಿರ್ತಾರೆ, ಹೌದು ಅವರು ಕಮೆಂಟ್ ಮಾಡಿದರೆ ಇನ್ಯಾರಿಗಾದ್ರೂ ಗೊತ್ತಾಗ್ತದೆ. ಹೌದು ಅದರದ್ದೊಂದು ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಬರೆದ್ರೆ ಯಾರಾದರೂ ಆನ್ಲೈನಲ್ಲೆಲ್ಲ ತಂದು ಅದನ್ನು ಸ್ಪ್ರೇ ಮಾಡೋ ಪ್ರಯತ್ನವನ್ನು ಮಾಡ್ಬೋದು. ಸ್ನೇಹಿತರೆ, ಸಂಪೂರ್ಣ ಸಹಜ ಕೃಷಿಯ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಅದರ ಜೊತೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಮಗೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಹಳ್ಳಿಗಳಿಗೆ ಹೋಗಿ ಈ ಮಳೆ ಗಾಳಿ ಇದರ ಮಧ್ಯದಲ್ಲೂ ಕೂಡ ಈ ರೀತಿ ಕಂಟೆಂಟ್ಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ನಮಗೊಂದಷ್ಟು ಸಾಮಾಜಿಕವಾಗಿರುವಂಥ ಸಪೋರ್ಟ್ಗಳು ಬೇಕಾಗತ್ತೆ. ಸಪೋರ್ಟ್ ಅನ್ನುವಂಥದ್ದು ಯಾವುದೇ ದುಡ್ಡು ಕೊಡುವಂಥದ್ದು ಇನ್ನೊಂದು ಅದು ಯಾವುದೇ ವ್ಯವಸ್ಥೆಗಳಲ್ಲ. ನೀವು ಸಬ್ಸ್ಕ್ರೈಬ್ ಆದರೆ ಸಾಕು. ನಾವು ಯಾವುದೇ ರೀತಿಯ ಯಾವುದೇ ಮೂಲೆಯ ಕಂಟೆಂಟ್ಗಳನ್ನು ಕೂಡ ಹೋಗಿ ಬಂದು ಅದರ ವ್ಯವಸ್ಥಿತವಾಗಿ ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.